ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ 7th ಮಂತ್ ಪ್ರೆಗ್ನೆನ್ಸಿಯ ಜರ್ನಿ. ಥರ್ಡ್ ಟ್ರೈಮೆಸ್ಟರ್ ಸ್ಟಾರ್ಟ್ ಆದಾಗಿಂದ ನಿದ್ದೆ ಅನ್ನೋದು ರಾತ್ರಿ ತುಂಬಾ ಕಡಿಮೆ ಆಗ್ತಿದೆ. ಸೊ ಬೆಳಗ್ಗೆ ಎದ್ದೇಳೋದು ಲೇಟ್ ಆಗಿತ್ತು. ಐ ಥಿಂಕ್ 9:30 ಅಷ್ಟೊತ್ತಿಗೆ ಎದ್ದು ಇನ್ನು ಸ್ನಾನ, ದೇವ್ರ ಪೂಜೆ ಅದೆಲ್ಲ ಅಂದರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಆಯಿಲ್ ಬಾತ್ ಏನೂ ಮಾಡಲಿಲ್ಲ. ಸೊ ನಾರ್ಮಲಾಗಿ ಬಾತ್ ಮಾಡಿಕೊಂಡೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಹುರುಳಿ ಗಂಜಿನ ಕುಡಿದು ಅದಾದಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡೆ. ಅದಾದಮೇಲೆ ಎಳ್ನೀರು ಒಂದು ತೊಗೊಂಡು ಇಟ್ಕೊಂಡಿದ್ದೆ. ಸೊ ಎಳ್ನೀರೆಲ್ಲ ಇಟ್ಕೊಂಡಾದಮೇಲೆ ಟಿಫಿನ್ನ ಮಾಡಿದೆ. ಇವತ್ತು ನಾನು ಟಿಫಿನಿಗೆ ಚಪಾತಿ, ಆಮೇಲೆ ಒಂದು ಕಾಳಿನ ಪಲ್ಯ ಮತ್ತು ಇನ್ನೊಂದು ತರಕಾರಿ ಪಲ್ಯ ಮತ್ತು ಸೊಪ್ಪು ತಿಂದಿದ್ದು. ಅದ್ರ ಜೊತೆಗೆ ಆ್ಯಸ್ ಯೂಸ್ವಲ್ ನಾನು ಡೈಲಿ ಇವಾಗ ಅಗಸೆ ಬೀಜದ್ದು ಚಟ್ನಿ ಪುಡಿನ ತಿಂತಿದ್ದೀನಿ. ಬಿಕಾಸ್ ಆಫ್ ಬೇಬಿ ಗ್ರೋತಿಗೆ ಮತ್ತು ಹೆಲ್ತ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ನಾನು ನೋಟ್ಸ್ ಮಾಡ್ಕೊಳ್ಳೋದಿತ್ತು. ನನ್ನ ಎಕ್ಸಾಮ್ಸ್ ಇವಾಗ ಹತ್ತಿರ ಬರ್ತಿದೆ. ಸೊ ನೋಟ್ಸ್ ಎಲ್ಲ ಮಾಡ್ಕೊಂಡಾದಮೇಲೆ ಎಳ್ನೀರನ್ನ ಕುಡಿದು ಅಷ್ಟೊತ್ತಿಗೆ 1:30 ಆಗಿತ್ತು. ಸೊ ನಮ್ಮ ಗಾರ್ಡನಲ್ಲೇ ಬೆಳೆದಿರೋಂಥ ಅಜ್ವಾಯಿನದ ಎಲೆ, ಆಮೇಲೆ ಪುದೀನ ಸೊಪ್ಪಿನ ಎಲೆ, ತಿರುಗ್ಸಾಲಿ ಸೊಪ್ಪು, ಆಮೇಲೆ ಪಾಲಕ್ ಸೊಪ್ಪು ಒಂದು ಸ್ವಲ್ಪ ಬೆಳೆದಿತ್ತು. ಸೊ ಅದನ್ನೆಲ್ಲ ತೊಗೊಂಡು ಬಂದು ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಚಿಕ್ಕದಾಗಿ ಪೀಸ್ ಮಾಡಿಕೊಟ್ಟೆ. ಅದನ್ನು ನಮ್ಮಮ್ಮ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಸೇರಿಸಿ ದೋಸೆ ಮಾಡೋಣ ಅಂತೇಳ್ಬಿಟ್ಟು ದೋಸೆ ಮಾಡಿಕೊಟ್ರು. ತುಂಬಾ ಚೆನ್ನಾಗಿತ್ತು ಮತ್ತು ಹೆಲ್ತಿಗೆ ಕೂಡ ಒಳ್ಳೆಯದು. ಇದಾದಮೇಲೆ ಇವತ್ತು ನಮ್ಮೂರಲ್ಲಿ ಸಂತೆ ಇರೋ ಕಾರಣ ನನಗೆ ಯಾವ್ದು ಸೊಪ್ಪು ಬೇಕಾಗಿತ್ತು, ಆಮೇಲೆ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಸೊ ಅದನ್ನೆಲ್ಲ ಹೇಳಿ ನಾನು ತರಿಸ್ಕೊಂಡಿದ್ದೆ. ಮತ್ತು ಜೊತೆಗೆ ನಾನು ಇಲ್ಲಿ ಗೂಸ್ಬೆರಿನ ಅಂದರೆ ಕಾಡು ನೆಲ್ಲಿಕಾಯಿ ಅಂಥೇಳಿ ತರಿಸ್ಕೊಂಡಿದ್ದೆ. ಯಾಕಂತ ಹೇಳಿದರೆ ಈ 7th ಮಂತ್ ಪ್ರೆಗ್ನೆನ್ಸಿ ಜರ್ನಿ ಯಾರ್ಯಾರಿಗೆಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಸೊ ಶುಗರ್ ಅನ್ನೋದು ಸಿಕ್ಕಾಪಟ್ಟೆ ಕಾಡುತ್ತೆ. ಸೊ ಹೀಗಾಗಿ ಇದನ್ನು ಒಣಗಿಸಿ ಪುಡಿ ಮಾಡಿಟ್ಕೊಂಡು ಡೈಲಿ ಗ್ಲಾಸಲ್ಲಿ 1 ಸ್ಪೂನ್ ಹಾಕ್ಕೊಂಡು ಕುಡಿಯೋಣ ಅಂತೇಳ್ಬಿಟ್ಟು. ರೆಡ್ ಚಿಲ್ಲಿನ ಯಾಕೆ ತರಿಸ್ಕೊಂಡಿದ್ದೆ ಅಂತ ಹೇಳಿದರೆ ಮೊಸರಿನ ಬುತ್ತಿ ಮಾಡ್ತಾರಲ್ಲ, ಸೊ ಅದ್ರ ಜೊತೆಗೆ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಅದು ಈ ಸೀಸನಲ್ಲಿ ಮಾತ್ರ ಈ ಥರ ರೆಡ್ ಚಿಲ್ಲಿ ಸಿಗೋದು ನಮ್ಮ ಸೈಡ್. ಸೊ ಅದಕ್ಕೆ ಅದನ್ನು ಹೇಳಿ ತರಿಸ್ಕೊಂಡಿದ್ದೆ. ಇನ್ನು ಇಷ್ಟೆಲ್ಲ ತರಕಾರಿ ತಂದಿರೋ ಕಾರಣ ನಾನು ಮೊದಲೇ ಹೇಳಿದ್ದೆ ನಮ್ಮಮ್ಮಗೆ ಇವತ್ತು ಪಲಾವ್ ಮಾಡು ಅಂಥೇಳಿ. ಸೊ ಸ್ವಲ್ಪ ಹೊತ್ತು ಇದೆಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ಆಫ್ ಅವಾಯ್ಡಿಂಗ್ ಡಯಾಬಿಟೀಸ್. ಸೊ ಹಸಿ ಸೊಪ್ಪನ್ನೇ ನಾನಿಲ್ಲಿ ಅದ್ರ ಜೊತೆಗೆ ಯೂಸ್ ಮಾಡ್ತಿದ್ದೀನಿ ಸ್ನ್ಯಾಕ್ಸ್ ಜೊತೆಗೆ. ಸೊ ಅದಾದಮೇಲೆ ಬೆಳಗ್ಗೆ ನಾನು ಟೀ ಎಲ್ಲ ಕುಡಿಯೋಲ್ಲ. ಸೊ ಸಾಯಂಕಾಲ ಮಾತ್ರ 1 ಕಪ್ ಟೀ ಕುಡಿತೀನಿ. ಅದಾದಮೇಲೆ ಸ್ವಲ್ಪ ಲೈಟಾಗಿ ವಾಕಿಂಗ್ ಹೋಗಿ ಬಂದು ನನ್ನ ಡಿನ್ನರ್ ಏನಿತ್ತು ಅದನ್ನು ಮುಗಿಸ್ಕೊಂಡೆ. ಸೊ ಇದು ಆಗಿತ್ತು ಇವತ್ತಿನ ನನ್ನ 7th ಮಂತ್ನ ಪ್ರೆಗ್ನೆನ್ಸಿ ಜರ್ನಿ. ಐ ಹೋಪ್ ಯು ಆಲ್ ಆರ್ ಲೈಕಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮೈ ವಿಡಿಯೋಸ್, share this video. Thank you so much for watching. Bye bye.